ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಇವತ್ತು ಪುನೀತ್ ಕೆರಳಿಯವರ ಒಂದು ಅರೆಸ್ಟ್ ಮಾಡಿದ ಬಗ್ಗೆ, ಯಾರೋ ಒಬ್ಬ ಇಸ್ಲಾಂ ಗುರುಗಳಿಗೆ ನಿಂದನೆ ಮಾಡಿದಾನನ್ನೋ ಒಂದು ವಿಚಾರ ಮುಂದಿಟ್ಟುಕೊಂಡು ಪುನೀತ್ ಕೆರಳಿಯವರು ತಮ್ಮ ಹಾಸನ ಜಿಲ್ಲಾ ತಮ್ಮ ತವರೂರಾದಂಥ ಊರಿನಲ್ಲಿ ತಮ್ಮನ ಮದುವೆಗೋಸ್ಕರ ಹೋದಾಗ ಡೈರೆಕ್ಟಾಗಿ ಪೊಲೀಸ್ನವರು ಆ ತಮ್ಮನ ಮನೆಯಲ್ಲೇ ಬಂದು, ತಮ್ಮನ ಮದುವೆಯಲ್ಲೇ ಮಂಟಪದಲ್ಲಿ ಬಂದು ಪುನೀತ್ ಕೆರಳಿಯವ್ರನ್ನ ಬೆಳಗಿನ ಜಾವ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರ ಅಂತ ವಿಚಾರ ಗೊತ್ತಾಯಿತು. ಈಗ ಊರ ಜನ ಆಗಲಿ, ಪುನೀತ್ ಕೆರಳಿಯವರಾಗಲಿ, ಪುನೀತ್ ಕೆರಳಿಯವರ ಒಂದು ಸಂಘಟನೆಯ ಯುವಕರಾಗಲಿ, ನಿಜವಾಗಿ ಪುನೀತ್ ಕೆರಳಿ ತಪ್ಪು ಮಾಡಿಲ್ಲ ಅಂದ್ರೆ ಅವನು ಬಿಟ್ಟು ಕೊಡೋದು ದೊಡ್ಡ ತಪ್ಪು. ಇವತ್ತು BNS ಕಾನೂನು ಬಂದಿದೆ. ಕಾನೂನಲ್ಲಿ ಯಾವ ರೀತಿ ಆರೋಪಿನ ಅರೆಸ್ಟ್ ಮಾಡಬೇಕು, ಯಾವ ರೀತಿ ಅರೆಸ್ಟ್ ಮಾಡಬಾರ್ದು ಅನ್ನೋದು ಕ್ಲಿಯರ್ ಆಗಿದೆ. ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಊರಾಗ ಗ್ರಾಮ ಪಂಚಾಯತಿ ಇರುತ್ತೆ. ಅಲ್ಲಿ ಅವ್ರಿಗೆ ಆದಂಥ ಪುನೀತ್ ಕೆರಳಿಯವರನ್ನು ನಂಬಿದಂಥ ಪ್ರಜೆಗಳು ಬೇಕಾದಷ್ಟು ಊರ ಜನನ ಇರುತ್ತೆ. ಊರ ಜನ ಎಲ್ಲರೂ ಸೇರಿ ಪೊಲೀಸರು ಬಂದಾಗ, ನಿಮ್ಮ ಗ್ರಾಮದ ಪಂಚಾಯತಿ ಇದೆ ಅಲ್ವಾ, ಆ ಗ್ರಾಮದ ಪಂಚಾಯತಿಗೆ ಹೋಗಿ ನೀವು ಎದಕ್ಕೆ ಬಂದಿರಿ, ಯಾವ ಕಾರಣಕ್ಕೆ ಬಂದಿರಿ, ಇವನು ಎದಕ್ಕೆ ಅರೆಸ್ಟ್ ಮಾಡಕತ್ತೀರಿ, ಅದನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮುಂದೆ ವರದಿ ಕೊಟ್ಟು, ಒಂದು ಲೆಟ್ರ್ ಕೊಟ್ಟು, ನಮ್ಮ ಪುನೀತ್ ಕೆರಳಿ ನಮ್ಮ ಮಗನ್ನ ಕರ್ಕೊಂಡು ಹೋಗ್ರಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ನೀವು ಸಿವಿಲ್ ಡ್ರೆಸ್ನಾಗ ಡ್ರೆಸ್ನಲ್ಲಿ ಬಂದಿರೋ ನಮ್ಗೆ ಗೊತ್ತಿಲ್ಲ. ಒಟ್ಟು ಪೊಲೀಸು ಯಾವ ಸ್ಟೇಷನ್ ಪೊಲೀಸರು, ಯಾವ ಊರವರು, ಯಾವ ಕಾರಣಕ್ಕಂತ ವರದಿ ಕೊಟ್ಟು ಹೋಗ್ಬೇಕು. ಯಾಕಂತಂದರೆ ಒಂದು ಕೋರ್ಟ್ನಲ್ಲಿ ಇವನು ಮಾಡಿದ್ದಕ್ಕೆ ಒಂದು ಕಂಪ್ಲೇಂಟ್ ಆಗಿ FIR ಕೋರ್ಟ್ನಲ್ಲಿ ಐತಂದರೆ, ಆರೋಪಿ ನಾಪತ್ತೆ ಆಗ್ಯಾನಂದ್ರೆ ಆತ ಎಲ್ಲೇ ಇರಲಿ ಅರೆಸ್ಟ್ ಮಾಡ್ಬೋದು. ಯಾವ ರೀತಿ ಅರೆಸ್ಟ್ ಮಾಡ್ಬೋದು? ಅವರು ಪೊಲೀಸ್ನವರು ಪುನೀತ್ ಕೆರಳಿ ಇಸ್ಲಾಂ ಧರ್ಮಗುರುಗಳಿಗೆ ನಿಂದನೆ ಮಾಡಿದಾನ ಅಂತಂದು ಆ ಒಂದು ದೂರು ಕೊಟ್ಟಾಗ, ಆರೋಪಿ ನಾಪತ್ತೆ ಆದಾಗ, ಆರೋಪಿ ಇಂಥ ಜಾಗದಾಗ ಅದಾನ ಅನ್ನೋದು ಗೊತ್ತಾದಾಗ ಆ ಕೋರ್ಟ್ಗೆ ಹೋಗಿ, ಸ್ವಾಮಿ ಅರೆಸ್ಟ್ ವಾರೆಂಟ್ ಕೊಡಿ, ಇಂಥ ಆರೋಪಿ, ಈ ಪ್ರಕರಣದ ಆರೋಪಿ ಇಂಥ ಊರಲ್ಲಿ ಇದಾನ, ಮಾಹಿತಿ ಸಿಕ್ಕಿದೆ, ನಾವು ಹೋಗಿ ಅವನ್ನ ಅರೆಸ್ಟ್ ಮಾಡಿ ಕರ್ಕೊಂಬಂದು ನ್ಯಾಯಾಲಯಕ್ಕೆ ಹಾಜರುಪಡಿಸ್ತೀನಿ ಅಂತಂದು ಆ ಪೊಲೀಸ್ನವರು ಆ ರೀತಿ ಆದೇಶ ತಗೊಂಡು ಬರಬೇಕು. ಕೋರ್ಟ್ ಆದೇಶ ಇದ್ದರೆ ಮಾತ್ರ ಅರೆಸ್ಟ್ ಮಾಡ್ಬೋದು. ಯಾಕಂದರೆ ಅವನ ಮೇಲೆ FIR ಆಗಿದ್ದರೆ. ಈಗ ಆ ಒಂದು ದೂರು ಕೊಟ್ಟಾನನ್ನೋದಕ್ಕೆ ಒಂದು ಕೊಟ್ಟಿದ್ದಾನ ಬಾ ಅಂತಂದು ಕರ್ಕೊಂಡು ಹೋಗೋದು ಎಷ್ಟರ ಮಟ್ಟಿಗೆ ಸರಿ? ಕರ್ಕೊಂಡು ಹೋಗಲಿ, ಬೇಡ ಅನ್ನಂಗಿಲ್ಲ. ಯಾವುದೋ ಒಂದು ಕಾರಣದಿಂದ ಒಂದು ಅದೇ ಆಧಾರ ಇಟ್ಕೊಂಡು ಇವರು ಕರ್ಕೊಂಡು ಹೋಗ್ತೀವಿ, ನಮಗೆ ಗೊತ್ತಿದೆ ಕಾನೂನು, ಅವರು ಕಾನೂನು ಓದಿರ್ತಾರೆ, ನೀವು ಕಾನೂನಾಗಿ ಪ್ರಶ್ನೆ ಮಾಡ್ತೀರಿ ಅಂದಾಗ ಅವರು ಧೈರ್ಯವಾಗಿ ಪುನೀತ್ ಕೆರಳಿ ಅವ್ರನ್ನ ಗಾಡಿಯಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂದರೆ ಅದರ ಬಗ್ಗೆ ಸ್ವಲ್ಪ ಥಿಂಕ್ಸ್ ಮಾಡಬೇಕು. ಯಾವ ಉದ್ದೇಶಕ್ಕೆ ಅವ್ರನ್ನ ಕರ್ಕೊಂಡೋದ್ರು, ಮತ್ತು ಅವರು ಅವನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಕೋರ್ಟ್ ಪರ್ಮಿಷನ್ ಬೇಕು. ಯಾಕಂದರೆ ಒಂದು ಕಂಪ್ಲೇಂಟ್ ಕೊಟ್ಟಗಡ್ಲೇನ ಆಗ ಅವ್ನು ಕಂಪ್ಲೇಂಟ್ ಕೊಟ್ಟಾನಂತ ಆಗ ಅವ್ನು ತೊಗೊಂಡೋಗಿ ಅರೆಸ್ಟ್ ಮಾಡೋ ಹಕ್ಕು ಪೊಲೀಸರಿಗೆ ಇಲ್ಲ. ಇದೆ, ಯಾವ ರೀತಿ ಇದೆ ಅನ್ನೋದಕ್ಕೆ ಅದಕ್ಕೂ ಒಂದೊಂದು ವ್ಯವಸ್ಥೆಗಳಿದೆ. ಆದರೆ ಪುನೀತ್ ಕೆರಳಿಯವರು ಇವತ್ತು ಅವರು ಬುದ್ಧಿವಂತರಾಗಿದ್ದರೆ, ಕಾನೂನು ಗೊತ್ತಿದ್ದವರಾಗಿದ್ದರೆ, ಮೈ ಮೇಲೆ 40-50 ಕೇಸ್ ಮೈ ಮೇಲೆ ಹಾಕ್ಕೊಂಡಿದ್ದು, ಮತ್ತು ಈಗ ಒಂದು ಪ್ರಕರಣ ಹಿಂಗೆ ಇವು ಪ್ರಕರಣ ಮೇಲೆ ಪ್ರಕರಣ
ಹಾಕ್ಕೊಂತಾನೆ ಮುಂದೆ ಒಂದು ಸಿಗ್ಲಿ ಬಸ್ಸಿನ ರೆಕಾರ್ಡ್ ಏನಾದರೂ ಮುರಿಬೋದು ಅಂತ ನನ್ನ ಅನಿಸಿಕೆ ಐತಿ. ಯಾಕಂದ್ರೆ ಸಿಗ್ಲಿ ಬಸ್ 262 ಕೇಸ್ನ ಮೈ ಮೇಲೆ ಎಳ್ಕೊಂಡು ಎಲ್ಲ ಕೇಸ್ಗಳ್ನ ಹಂತವಾಗಿ ನಾನು ಇತ್ಯರ್ಥ ಮಾಡ್ಕೊತಾನೆ ಇವತ್ತು ಸಿಗ್ಲಿ ಬಸ್ಸಿನ ಮೇಲೆ ಒಂದು ಪ್ರಕರಣ ದಾಖಲಾಗಿಲ್ಲ. ಯಾಕಂದರೆ ಉಪಯೋಗ ಮಾಡ್ಕೊತಾರೆ. ಆಮೇಲೆ ನಿಮ್ಮ ಮೇಲೆ 100 ಕೇಸ್ ಬೀಳ್ತಾವೆ. ವಯಸ್ಸೈತಿ, ಆಟ ಆಡೋಣ ನೋಡೋಣ ಅಂತಂದು ಆ ಥರ ಆಟ ಆಡ್ಕೊಂಡು ಮೈ ಮೇಲೆಲ್ಲ ಕೇಸ್ ಎಳ್ಕೊಂಡು ಕೊನೆಗೆ ಎಲ್ಲರೂ ಕೈ ಬಿಟ್ಟಾಗ ಆದ್ರೆ ಆ ಕೇಸ್ ನಿಮ್ಮನ್ನ ಕೈ ಬಿಡೋಂಗಿಲ್ಲ. ಅದಕ್ಕೆ ಯಾವಾಗ ಕೇಸ್ ಹಾಕ್ತಾರೋ ಅದನ್ನು ಒಳಗಿದ್ದ ಕೇಸ್ ಇತ್ಯರ್ಥ ಮಾಡ್ಕೊಂಡು ಬಂದು ಮತ್ತೆ ಹೋರಾಟ ಮಾಡ್ಬೋದು. ಯಾಕಂದರೆ ರಾಜಕಾರಣಿಗಳು ನಮ್ಮನ್ನು ಉಳಿಸ್ತಾರೆ, ಎಲ್ಲ ಕೇಸ್ನ ರಿಪೋರ್ಟ್ ಮಾಡಿಬಿಡ್ತಾರಂತಂದು ಪುನೀತ್ ಕೆರಳಿ ಅವ್ರು ತಿಳ್ಕೊಂಡಿದ್ದು ದೊಡ್ಡ ತಪ್ಪು. ಯಾಕಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಇದೆ, ಇನ್ನೂ ಬೇಕಾದ ನಾನಾ ಥರ ಪ್ರಕರಣಗಳದಾವ ಅವ್ರ ಮೇಲೆ. ಅದಕ್ಕೋಸ್ಕರ ಇವತ್ತು ನೋಡು ಸಿಗ್ಲಿ ಬಸ್ ಅಂತ ಇದೇ ಥರ ಒಂದು ಉದಾಹರಣೆ ಕೊಡ್ತೀನಿ. ಸೊರಬದಲ್ಲಿ ಮತ್ತು ಆನವಟ್ಟಿ ಒಳಗೆ ಶಿವಮೊಗ್ಗ ಜಿಲ್ಲಾ ಸೊರಬ ತಾಲೂಕು ಸೊರಬ ಒಂದು ಏರಿಯಾದಲ್ಲಿ ಮತ್ತು ಆನವಟ್ಟಿಯಲ್ಲಿ 2 ಮನೆ ಕಳ್ಳತನ ಮಾಡಿದಾನ ಸಿಗ್ಲಿ ಬಸ್ ಅಂತಂದು ಅಲ್ಲಿಯೇ ಒಂದು ಸೊರಬ ಪೊಲೀಸ್ ಅಧಿಕಾರಿ CPI ಮತ್ತು ಯರಸ್ವಾಮಿನ ಏನೋ ಇದ್ರು ಅವ್ರ ಹೆಸರು, ಅವರೊಬ್ಬರು ಸೇರಿಕೊಂಡು ಅಲ್ಲಿಂದ ಪೊಲೀಸರು ಕಳಿಸಿದ್ರು ನನ್ನ ಮನೆಗೆ. ಬಸ್ಸ ಹಿಂಗೆ ನೀ ಸೊರಬದಾಗ ಆನವಟ್ಟಿಯಾಗಿ 2 ಮನೆ ಕಳ್ಳತನ ಮಾಡಿದೀಯಾ, FIR ಆಗಲೇ ಕೋರ್ಟ್ಗೆ ಹೋಗೈತಿ, ಆರೋಪಿ ನಾಪತ್ತೆ ನಾವು ಅದನ್ನು ಆರೋಪಿ ಪತ್ತೆ ಹಚ್ಚಂಥ ಸಂದರ್ಭದಲ್ಲಿ ನೀನು ಸಿಗ್ಲಿ ಗ್ರಾಮದಾಗ ಅದಿ ಅನ್ನೋದು ಗೊತ್ತಾಗಿ ನಾವು ನಿಮ್ಮನ್ನು ಕರ್ಕೊಂಡು ಹೋಗಕ್ಕೆ ಬಂದಿದ್ದೀವಿ ಬಸ್ಸ, ನಮ್ಮ ಜೊತೆಲಿ ಬರಬೇಕಂತ ನನ್ನ ಪ್ರಶ್ನೆ ಮಾಡಿದರು ಪೊಲೀಸ್ನವ್ರು. ಅದು ಹೆಂಗೆ ಬರೋಕ್ಕಾಗತ್ತೆ ರೀ? ಸರಿ, ನಮ್ಮ 3 ಪಂಚಾಯತಿ ಐತಿ, ನೀವು ಎಲ್ಲಿಯವರು, ಎದಕ್ಕೆ ಬಂದಿರಿ, ಯಾವ ಕಾರಣಕ್ಕೆ ಬಂದಿರಿ, ಮತ್ತು ಕೋರ್ಟ್ನಲ್ಲಿ FIR ಆಗೈತಿ, ಕೋರ್ಟ್ನಲ್ಲಿ ಐತಿ, ಆರೋಪಿ ನಾಪತ್ತೆ ಅಂತ ಹೇಳ್ತೀರಿ ಅಂದ ಬಳಕೆ ನೀವು ಹೇಳೋದು ಸತ್ಯ ಐತೆ ಅಂತ ನಾನು ನಂಬ್ತೀನಿ, ಇಲ್ಲಿ ಜನನೂ ನಂಬ್ತಾರೆ. ಯಾಕಂದ್ರೆ ಆರೋಪಿ ನಾಪತ್ತೆ ಕೋರ್ಟ್ನಲ್ಲಿ FIR ಆಗೈತೆ ಅಂದಿಂದಾಗ ನಾವು ಈಗ ಅದೇನೇ ಅಂದಿಂದಾಗ ನೀವು ಇಲ್ಲಿ ಬಂದು ನಾನು ಕರ್ಕೊಂಡು ಹೋಗಕ್ಕೆ ಬಂದಿರಿ, ಕರ್ಕೊಂಡು ಹೋಗ್ರಿ ಬೇಡ ಅನ್ನಂಗಿಲ್ಲ, ನಾನು ಬರ್ತೇನೆ. ಆದರೆ ನಂದು ಒಂದು ಬೇಡಿಕೆ ಐತಿ. ಏನು ಬೇಡಿಕೆ ಇಲ್ಲ ಬಸ್ಸ ಅಂದ್ರೆ, ನಾನು ಕರ್ಕೊಂಡು ಹೋಗ್ಬೇಕಾದ್ರೆ ಅಷ್ಟು ಸುಲಭವಾಗಿ ಯಾಕೆ ಕರ್ಕೊಂಡು ಹೋಗೋಕೆ ಆಗಂಗಿಲ್ಲ. ನಮ್ಮೂರು ಗ್ರಾಮ ಪಂಚಾಯತಿ ಐತಿ, 8 ವಾರ್ಡು, 8 ವಾರ್ಡು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿ ಐತಿ ಸಿಗ್ಲಿ ಗ್ರಾಮದಾಗ. ನೀವು ಸಿಗ್ಲಿ ಗ್ರಾಮ ಪಂಚಾಯತಿಗೆ ನಡೀರಿ, ನಾನು ಬರ್ತೀನಿ. ಅಲ್ಲೇ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅದನ್ನು. ಯಾಕಂದ್ರೆ ನನಗಿಲ್ಲಿ ಹೆಂಡತಿ 5 ಮಕ್ಕಳದವು. ಇವತ್ತು ನೀವು ಡಕಾಯಿತರು ಅಥವಾ ಕಿಡ್ನಾಪ್ಗಾರರು ಅಥವಾ ಪೊಲೀಸರು ಯಾರಂತ ನಾನು ನಂಬಬೇಕು? ನಮ್ಮ ಈಗ ಕರ್ಕೊಂಡು ಹೋಗ್ತೀರಿ, ಎಲ್ಲರ ರೋಡ್ನಾಗ ಒಂದು ಎನ್ಕೌಂಟ್ರ್ ಮಾಡಿ ಬಿಸಾಕಿದ್ರೆ, ಎಲ್ಲೋ ಕಳ್ಳತನ ಮಾಡೋಕ್ಕಾಗಿದ್ದ ಹಿಡಿದು ಕೇಸ್ ಹಾಕಿದರೆ ತಪ್ಪಾಗುತ್ತೆ. ಅದಕ್ಕೋಸ್ಕರ ನಿಮಗೆ ಕಾನೂನು ಗೊತ್ತೈತಿಲ್ಲ, ಕಾನೂನು ಗೊತ್ತೈದಿಂದಾಗ ನೀವು ಕಾನೂನನ್ನ ಪಾಲಿಸ್ಬೇಕು ಹೊರತು ಕಾನೂನು ಮೀರಿ ನಿಮ್ಮ ವೈಯಕ್ತಿಕ ಕಾನೂನು ತೊಗೊಳಕ್ಕೆ ಆಗಂಗಿಲ್ಲ. ನಮ್ಮೂರು ಅಧ್ಯಕ್ಷರದಾರ, ಅವ್ರ ಹತ್ರ ಒಂದು ಲೆಟ್ರ್ ಬರ್ಕೊಡ್ರಿ. ನಾವು ಇಂಥ ಪೊಲೀಸರು ಇಂಥ ಒಂದು ಆನವಟ್ಟಿಯಲ್ಲಿ ಮತ್ತು ಸೊರಬದಲ್ಲಿ ಸುಮಾರು 1 kg ಅಷ್ಟು ಬಂಗಾರ ಕಳ್ಳತನ ಮಾಡ್ಯಾನ ಬಸ್ಸ. ಅವನ್ನ ನಾವು ಆಗಲೇ FIR ಆಗಲೇ ಕೋರ್ಟಿಗೆ ಹಾಕಿದ್ದೀವಿ, ಆರೋಪಿ ನಾಪತ್ತೆಗ್ಯಾನ. ಈಗ ಅವನು ಸಿಗ್ಲಿ ಗ್ರಾಮದಾಗ ಅದಾನ. ನೀವು ಅರೆಸ್ಟ್ ವಾರೆಂಟ್ ನೀವು ಕೊಟ್ರಿ ಅಂದ್ರೆ ನಾವು ಆರೋಪಿನ ತೊಗೊಂಡು ಕೋರ್ಟಿಗೆ ಹಾಜರುಪಡಿಸ್ತೀವಿ ಅನ್ನೋಂಥದ್ದು ಒಂದು ಅರೆಸ್ಟ್ ವಾರೆಂಟ್ ತೊಗೊಂಬಂದು ಈ ಪಂಚಾಯತಿಗೆ ಕೊಡಿ. ನೀವು ಯಾವತ್ತು ಕರಿತೀರಿ ಅವತ್ತು ನಾ ಬರ್ತೇನೆ. ಹಂಗೆ ನಾನು ಕರ್ಕೊಂಡು ಹೋಗ್ತೇನೆ, ಅದು ಮಾಡ್ತೇನೆ ಅಂತ ಎಲ್ಲರೂ ಹೊಡೆದು ಸಾಯಿಸಿದ್ರೆ ನನ್ನ ಹೆಂಡತಿ ಮಕ್ಕಳು ನೋಡ್ರಿ ಯಾರು? ಅದಕ್ಕೆ ನಮ್ಮ ಗ್ರಾಮ ಪಂಚಾಯತಿಗೆ ಉತ್ತರ ಕೊಟ್ಟೋಗ್ರಿ, ಒಂದು ಲೆಟ್ರ್ ಬರೆದು ಕೊಡ್ರಿ. ಇಂಥ ಗ್ರಾಮಕ್ಕೆ ಬಂದೇನೆ, ಸೊರಬದಲ್ಲಿ ಆನವಟ್ಟಿಯಲ್ಲಿ ಕಳ್ಳತನ ಮಾಡಿದಂಥ ಆರೋಪಿ ಸಿಗ್ಲಿ ಗ್ರಾಮದಾಗ ಅದಾನ. ಸಿಗ್ಲಿ ಗ್ರಾಮದವರು ಅರೆಸ್ಟ್ ಮಾಡೋಕ್ಕೆ ತಡೆ ಹಿಡ್ದಾರ, ಯಾವ ಕಾರಣಕ್ಕೆ ಅಂತ ಕೇಳಿದಾರ. ಅದಕ್ಕೆ ಹಿಂಗಂತ ನಾವು ಹೇಳಿದ್ವಿ. ಹಂಗಾರೆ ಒಂದು ಲೆಟ್ರ್ ಕೊಟ್ಟೋಗ್ರಿ, ನಾವು ಇಂಥ ಸೊರಬ ಪೊಲೀಸರು ಇಂಥ ಉದ್ದೇಶಕ್ಕೆ ಇಂಥ ಕಾರಣಕ್ಕೆ ನಾವು ಆರೋಪಿನ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದು ಒಂದು ಲೆಟ್ರ್ ಕೊಟ್ಟೋಗ್ರಿ, ನಿಮ್ಮ ಜೊತೆಲಿ ನಾ ಬರ್ತೇನೆ ಅಂದೆ. ಅವ್ರು ಯಾಕೆ ಬರ್ಕೊಡ್ಲಿಲ್ಲ ಲೆಟ್ರ್ ಹೇಳ್ರಿ? ಅವ್ರು ನಮ್ಮ 3 ಜನ ನೀವು ಬರ್ಕೊಟ್ರೆ ನಾವು ಕಳಿಸ್ತೇವಿಲ್ಲ, ನಾವು ಕಳ್ಸಂಗಿಲ್ಲ ಅಂತ ಹೇಳಿದರು. ಕೊನೆಗೆ ಅವರು ಬಿಟ್ಟು ನನ್ನ ಹೋಗಿಬಿಟ್ರು. ಹೋಗಲೇ ಬಸ್ಸ ರಾಜಕೀಯ ಮಾಡಂತಂದು ಹೇಳಿಬಿಟ್ಟು ಹೋಗ್ಬಿಟ್ರು ಪೊಲೀಸರು. ಆಮೇಲಾಗ 3 ತಿಂಗಳಾದ ನಂತರ 2 ತಿಂಗಳ ಮೇಲೆ ಆದ ನಂತರ
ನಾನು ಎಲ್ಲಿ ಲಕ್ಷ್ಮೇಶ್ವರಕ್ಕೆ ಅಂತಂದು ನನ್ನ ಊರಿನಿಂದ ಲಕ್ಷ್ಮೇಶ್ವರ 6 ಕಿಲೋಮೀಟ್ರ್ ಆ ಗ್ರಾಮಕ್ಕೆ ತಾಲೂಕಿಗೆ ಹೋದಾಗ ಮಾರ್ಕೆಟಿಗೆ ಹೋದಾಗ ಅಲ್ಲೇ ನಾನು ಬಂದಿದ್ದನ್ನು ನೋಡಿ ಇದ್ದಿದ್ದನ್ನು ನೋಡಿ ಪೊಲೀಸ್ನವರು ನನ್ನ ಆ ಊರಲ್ಲಿ ಅರೆಸ್ಟ್ ಮಾಡೋಕ್ಕಾಗಲ್ಲ ಅನ್ನೋದು ಗೊತ್ತಾಗಿ ಇವನು ಹೊರಗೆ ಬಂದರೆ ಇವ್ನು ಎತ್ತಿ ಹಾಕ್ಕೊಂಡು ಹೋಗೋಣ ಅಂತಂದು ಲಕ್ಷ್ಮೇಶ್ವರಕ್ಕೆ ಬಂದವನ್ನ ನಾನು ಎತ್ತಿ ಹಾಕ್ಕೊಂಡೋಗಿ ಸ್ಟೇಷನ್ನಲ್ಲಿಟ್ಟು ಆಮೇಲೆ ಇದ್ರ ಪ್ರಾಪರ್ಟಿ ಕೊಡು ಬಸ್ಸ ಅಂತ ಕೇಳ್ತಾರೆ. ಅಲ್ರಿ ನೀವು ಎತ್ತಿ ಹಾಕ್ಕೊಂಬಂದಿರಿ, ನಂದು FIR ಅಲ್ಲಿ ಆಗೈತಿ ಅಂತ ಹೇಳಿರಿ, ನನಗೆ ಕೋರ್ಟ್ಗೆ ಹಾಜರುಪಡಿಸ್ರಿ ಅಲ್ಲ ಅಂತ ಹೇಳಿದೆ ನಾನು. ಈ ರೀತಿ ಕಾನೂನು ಅವ್ರು ಏನು ಹೇಳ್ತಾರೆ ಅದಕ್ಕೆ ಒಪ್ಪಿಕೊಂಡು ನೀವು ಹೋಗಕ್ಕೆ ಹೋಗಬೇಡಿ. ನಿಮಗೂ ಕಾನೂನು ಗೊತ್ತಿದ್ದರೆ ನೀವು ತಿಳ್ಕೊಳ್ರಿ, ಇಲ್ಲ ಕಾನೂನು ಗೊತ್ತಿಲ್ಲ ಅಂದ್ರೆ ಯಾಕೆ ಹೋರಾಟ ಮಾಡ್ತೀರಿ? ಸುಮ್ಮನೆ ಯಾಕೆ ಮೈ ಮೇಲೆ ಕೇಸ್ ಹಾಕ್ಕೊಂತೀರಿ? ನೀವು ತಿಳ್ಕೊಂಡು ನಂಗೆ ಪುನೀತ್ ಕೆರಳಿ ನನಗೆ ಶತ್ರು ಅಂತ ನಾ ಯಾವತ್ತೂ ಹೇಳ್ಕೊಳಂಗಿಲ್ಲ. ಆದರೆ ಕಾನೂನಿನ ಒಂದು ವ್ಯವಸ್ಥೆ ಬಗ್ಗೆ ಜಾಗೃತಿ ಕೊಡೋಂಥ ಬಸ್ಯ ನಾನು. ಮುತಾಲಿಕರ ಮೇಲೆ ಎಷ್ಟು ಕೇಸ್ ಅದಾವೆ, ಅವನ್ನೆಲ್ಲ ಮಾಫಿ ಮಾಡಿಬಿಡ್ತಾರ ಸರ್ಕಾರ? ಕ್ರಿಮಿನಲ್ ಕೇಸ್ ಇರ್ತಾವೆ, ಅವ್ನು ಮಾಫಿ ಮಾಡೋಕ್ಕಾಗತ್ತಾ? ಹಿಂಗಾಗಿ ಇವತ್ತು ಸಿಗ್ಲಿ ಬಸ್ಸನ್ನು ಅರೆಸ್ಟ್ ಮಾಡೋಕ್ಕೆ ಕೊಡಲಿಲ್ಲ. ಕೊನೆಗೆ ನನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ನೋಡಿ, ನೀವು ಕಿಡ್ನ್ಯಾಪ್ ಮಾಡ್ಕೊಂಡು ನನ್ನ ಒಯ್ತೀನಿ ಅಂದರೆ ನೀವು ದೊಡ್ಡ ಅಪರಾಧಿಗಳಾಗ್ತೀರಿ. ನಮ್ಮೂರಾಗ ನೀವು ಅದೇ ಬರವಣಿಗೆ ಕೊಡದೇ ಇದ್ರೂ ನಮ್ಮ ಲಕ್ಷ್ಮೇಶ್ವರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಅಲ್ಲಿ ಒಂದು ಲೆಟರ್ ಕೊಟ್ಟು ಅವ್ರು ಪರ್ಮಿಷನ್ ತೊಗೊಂಡು ನೀವು ಕರ್ಕೊಂಡು ಹೋಗ್ರಿ ಅಲ್ಲ. ನಾಳೆ ನನ್ನ ಹೆಂಡ್ತಿ ಕಂಪ್ಲೇಂಟ್ ಇಲ್ಲಿ ಸ್ಟೇಷನ್ಗೆ ಕೊಟ್ಟರೆ ಅವ್ರು ಬಂದು ನಿಮ್ಗೆ ಪ್ರಶ್ನೆ ಮಾಡ್ಬೇಕಾಗೈತಿ. ಅದಕ್ಕೆ ಆ ಪ್ರಶ್ನೆ ಬೇಡ ಅಂದರೆ ಇಂಥ ಮಾಡಿದಾನೆ, ಹಿಂಗೈತಿ, ಹಿಂಗೆ ಕರ್ಕೊಂಡು ಹೋಗ್ತೀವಿ ಅನ್ನಂಗೆ ಅವ್ರ ಮೇಲೆ ಪರ್ಮಿಷನ್ ತೊಗೊಂಡು ಜವಾಬ್ದಾರಿ ತೊಗೊಂಡು ಕರ್ಕೊಂಡು ಹೋಗ್ರಿಲ್ಲ ಅಂದೆ. ಅವಾಗ ಸ್ಟೇಷನ್ ಕರ್ಕೊಂಡು ಹೋಗಿ ಅಲ್ಲಿ ಇದು ಮಾಡಿ ಆಮೇಲೆ ಕೋರ್ಟ್ಗೆ ಹಾಜರುಪಡಿಸಿದ್ರು. ಆ ಕೇಸ್ನಲ್ಲಿ ನನಗೆ 1 ದಿನ ಶಿಕ್ಷೆ ಆಗಿದ್ದರೆ ನನ್ನ ಊರು ಜನಕ್ಕೆ ಅವಮಾನ ಆಕಿತ್ತು ಪುನೀತ್ ಕೆರಳಿ ಅವರೇ. ಆದರೆ ನನ್ನ ಮೇಲೆ ದಾಖಲ ಮಾಡಿದಂಥ 2 ಪ್ರಕರಣನ ಸೊರಬ ಕೋರ್ಟ್ನಲ್ಲಿ ವಾದ ವಿವಾದ ಮಾಡಿ ಆ 2 ಪ್ರಕರಣ ವಿಚಾರಣೆ ನಡೆಯೋ ಸಂದರ್ಭದಲ್ಲಿ 8ನೇ ಕ್ಲಾಸ್ 9ನೇ ಕ್ಲಾಸ್ 10ನೇ ಕ್ಲಾಸ್ನ ಸ್ಕೂಲ್ಗೆ ಓದೋ ಮಕ್ಕಳನ್ನ ನ್ಯಾಯಾಧೀಶರು ಸ್ವತಃ ಕೋರ್ಟ್ನಲ್ಲಿ ಕರೆಸಿ ಲೈನಾಗಿ ಕುಂದಿರಿಸಿ ಸಿಗ್ಲಿ ಬಸ್ಸನ್ನು ವಾದ ಕೇಳಿಸಿದಾರ. ಅಂದ ಬಳಿಕ ಸಿಗ್ಲಿ ಬಸ್ಸನ್ನು ತಲೆ ಹೆಂಗೈತೆ ಅನ್ನೋದ್ರ ಬಗ್ಗೆ ಅರಿವು ಇಟ್ಕೊಳ್ರಿ. ಇದನ್ನು ಗೆಲ್ತೇನೆಂದ್ರೆ ಕೈ ಹಾಕ್ರಿ, ಗೆಲ್ಲಕ್ಕಾಗಲಿಲ್ಲ ಅಂದ್ರೆ ಸುಮ್ಮನೆ ಮೈ ಮೇಲೆ ಕೇಸ್ ಎಳ್ಕೊಂಡು ಯಾಕ್ರಿ? ಯಾಕೆ ಬೇಕು ಇವೆಲ್ಲ? ಇಲ್ಲೇ ನೋಡಿದ್ರೆ ನೀವು ಏನು ಮಾಡ್ತೀರಿ? ಇಷ್ಟೇ ಹೇಳ್ತೀನಿ ಕೇಳ್ರಿ. ನೀವು ಮಾಡೋ ಕೆಲಸ ಏನಂದ್ರೆ ಗೋ ಹತ್ಯೆ ನಿಷೇಧ ಆಗಬೇಕು. ನಾನು ನಿಮ್ಗಿಂತ ಫಸ್ಟ್ ಹೋರಾಟಗಾರ. ನೀವು ಇತ್ತಿತ್ತಾಗಿ ಬೆಳೆದಿದ್ದೀರಿ. ಯಾಕಂದ್ರೆ ನಾ ಬಸವಣ್ಣನ ಸೇವಕನ ಅದೀನಿ, ಬಸವಣ್ಣನ ಋಣದಲ್ಲೇ ಬದುಕಿದ್ದೀರಿ. ಒಂದು ಹೋರಾಟ ಹೆಂಗೆ ಮಾಡ್ಬೇಕಂದ್ರೆ, ಇವತ್ತು ರೈತರು ರೊಕ್ಕ ಕೊಟ್ಟು ತಂದಿರ್ತಾರೆ, ಇವತ್ತು ಅದನ್ನು ವಯಸ್ಸರ ಮಟ್ಟ ದುಡಿಸ್ಕೊತಾರೆ. ಕೊನೆಗೆ ಅದು ವಯಸ್ಸಾತು, ಇದು ದುಡಿಯೋಕ್ಕಾಗಲ್ಲ ಅಂತಂದು ಹೇಳಿ ಕಟಗರಿ ಮಾರಿಬಿಡ್ತಾರೆ ಅವರು. ಆ ಕಟಗರಿ ಮಾರೋ ಬದಲಿನ ನೀವು ಅದನ್ನು ಯಾಕೆ ಕೊಲ್ತೀರಿಪ್ಪ, ಕಟಗರಿ ಕೊಡಿಸ್ತೀರಿ ಅಂತಂದು ಅವ್ರಿಗೆ ಯಾಕೆ ದುಡ್ಡು ಇಸ್ಕೊಂಡು ನೀವು ಆ ಹಸುಗಳು ಕೊಡ್ತೀರಿ, ನಮಗೆ ಕೊಡ್ರಿ ಅಂತಂದು ಆ ಮಾರವನಂತಲಿನ ಅದನ್ನು ಮಾರಿಸ್ದಂಗೆ ಮಾಡಿದರೆ ನಿನಗೊಬ್ಬ ನಿಯತ್ತಿನ ಹೋರಾಟಗಾರ ಅಂತೀನಿ ನಾನು. ಅಲ್ಲ, ಇವತ್ತು ಅವರೇ ಮಾಡ್ತಾಯಿದ್ದಾರೆ ಅಂದಾಗ ಅವ್ರು ತೊಗೊಂಡು ಹೋಗ್ತಾರೆ ಅಂದಾಗ ಇವತ್ತು ಸರ್ಕಾರದಲ್ಲಿ ನೀನು BJP ಸರ್ಕಾರದಲ್ಲಿ ಬೀಪ್ ಎಷ್ಟು ಸೇಲ್ ಆಗ್ತಾಯಿದೆ, ದೇಶ ವಿದೇಶಕ್ಕೆಲ್ಲ ಟ್ರಾನ್ಸ್ಫರ್ ಆಗ್ತಾಯಿದ್ದಲ್ಲ. ಇವತ್ತು ಯಾರನ್ನ ಕೇಳ್ಬೇಕು ನೀನು? ಕೇಂದ್ರದವ್ರನ್ನ ಕೇಳ್ಬೇಕು ನೀನು. ಹೋರಾಟ ಅವ್ರ ವಿರುದ್ಧ ಮಾಡ್ಬೇಕು ನೀವು ಸುಮ್ಮನೆ ಈ ನಾಟಕ ಆಡೋದನ್ನು ಬಿಡಬೇಕು. ಕಾನೂನು ಕಲಿಬೇಕು, ಸಂವಿಧಾನ ಓದಬೇಕು. ಅರ್ಥ ತಿಳ್ಕೊಂಡ್ರೆ ನಿನ್ನಂಥ ಬುದ್ಧಿವಂತ ಯಾರೂ ಇಲ್ಲ. ಯಾಕಂದರೆ ಜೈಲಲ್ಲಿ ರೌಡಿಗಳಿಂದ ಹಿಡಿದು ಅತ್ಯಾಚಾರಗಳಿಂದ ಹಿಡಿದು ಕೊಲೆಗಾರರಿಂದ ಹಿಡಿದು ಭ್ರಷ್ಟಾಚಾರದಿಂದ ಹಿಡಿದು ಪ್ರತಿಯೊಬ್ಬ ಪ್ರಜೆನೂ ಈ ಸಿಗ್ಲಿ ಬಸ್ಸನ್ನಂತಲ್ಲಿ ತಮ್ಮ ತಮ್ಮ ಕಥೆಗಳನ್ನು ಹಂಚಿಕೊಂಡಾಗ ಅವರ ಮಾಡಿದ ತಪ್ಪು, ಮಾಡದೇ ಇದ್ದಂಥ ಆ ತಪ್ಪನ್ನು ಮೈ ಮೇಲೆ ಹಾಕ್ಕೊಂಡಂಥವ್ರ ಬಗ್ಗೆ ಸಂಕ್ಷಿಪ್ತವಾಗಿ ಸರ್ವೆ ಮಾಡಿ ತೀರ್ಪಾಗೋಕ್ಕಿಂತ ಮುಂಚೆ ಆರೋಪಿಗಳಿಗೆ ನಾನು ಎಲ್ಲ ಬಿಡಿಸಿ ಹೇಳ್ತಿದ್ದೆ. ಅಂಥ 7 ಸೆಂಟ್ರಲ್ ಜೈಲ್ ಸುತ್ತಿ ಬಂದಂಥ ಬಸ್ಸ ನಾನು. ನನ್ನ ಮೇಲೆ 262 ಪ್ರಕರಣ. ಒಬ್ಬ ರಿಟೈರ್ಡ್ ವಕೀಲನೂ ಅಷ್ಟು ಕೇಸ್ಗೆ ಸಾಧನೆ ಮಾಡೋಕ್ಕಾಗಂಗಿಲ್ಲ. ಅಂಥ ಸಾಧನೆ ಮಾಡಿದಂಥ ಬಸ್ಸಾನ. ನನ್ನಂಥವನಿಗೆ ಹೆಂಗೆಂಗೋ ಮಾತಾಡ್ತೀರಿ. ಕಾನೂನು ಕಲೀರಿ,
ಕಾನೂನು ಗೊತ್ತಿದ್ರೆ ನೀವು ತಪ್ಪು ಮಾಡಿರಿ, ಅದರಲ್ಲಿ ನಿಮಗೆ ತಪ್ಪಾಗ ಮಾಡಿದ್ರೆ ಏನಾಗುತ್ತೆ, ತಪ್ಪು ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋ ಅರಿವು ತಿಳ್ಕೊಳ್ರಿ. ಹಾಂ, ಇದೇ ನನ್ನ ಸಲಹೆ. ತಪ್ಪಿದ್ರೆ ಕ್ಷಮಿಸಿ. ಸುಮ್ಮನೆ ನೀವು ಒಂದು ಬೈದಂಗಿರಲಿ, ನಾನು 10 ಬೈತೀನಿ. ಯಾಕೆ ಹೇಳು? ನಾನು ಅಂತಲೇ ಆರ್ಗ್ಯುಮೆಂಟ್ ಐತಿ, ನಿಮ್ಮಂತಲೇ ಏನು ಆರ್ಗ್ಯುಮೆಂಟ್ ಐತಿ? ನೀವು ಮತ್ತು ಲಾಯರ್ನಾಗ ಇಡಬೇಕು. ಕಳ್ಕೊಳ್ಳೋ ಲೆಕ್ಕ ಮಾಡ್ಕೋಬೇಡಿ. ಎಂಥ ದುಶ್ಮನ್ಗೂ ಜೈಲು ಬೇಡ, ಕೋರ್ಟ್ ಕಟ್ಕಟಿ ಬೇಡ, ಸ್ಟೇಷನ್ ಮೆಟ್ಲು ಬೇಡ. ಇದನ್ನು ತಿಳ್ಕೊಳ್ರಿ. ಯಾಕೆ ಕೋರ್ಟ್ ಹೋರಾಟ ಮಾಡಿದ್ರೆ ಜೈಲಿಗೆ ಹೋಗೋದಂಗೆ ಪೊಲೀಸ್ ಸ್ಟೇಷನ್ಗೆ ಹೋಗೋದಂಗೆ ಹೋರಾಟ ಮಾಡ್ಬೋದು. ಇವತ್ತು 16 ವರ್ಷ ಆಯ್ತು ಸಿಗ್ಲಿ ಬಸ್ಸಿನ ಮೇಲೆ ಒಬ್ಬರು ಪೊಲೀಸರು ಬಂದು ನನ್ನ ಮೇಲೆ ಒಂದು FIR ಹಾಕಿಲ್ಲ. ಅವ್ರಿಗೆ ಗೊತ್ತು, ಇಡೀ ಕರ್ನಾಟಕ ಪೊಲೀಸ್ನವ್ರಿಗೆ ಸಿಗ್ಲಿ ಬಸ್ಸ ಹೆಂಗದಾನ ಹೆಂಗಿಲ್ಲ, ಅವ್ನ ಜೀವನ ಹೆಂಗೆ ಏನು, ಹಾಂ, ಅವ್ರಿಗೆಲ್ಲ ಗೊತ್ತೈತಿ. ನಿಮ್ಗೇನು ಗೊತ್ತೈತಿ? ಸುಮ್ಮನೆ ನಾ ಕಳ್ಳ ಅಂದಿದ್ದಕ್ಕೆ ನೀವು ಕಳ್ಳ 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 ಅಂತಿರಲಿಲ್ಲ. ನಿಮ್ಮ ಮನ್ಯಾಗ 100 ಕಳ್ಳರಿದ್ದಾಗ ಇನ್ನೊಬ್ಬನ ಕಳ್ಳ ಅಂತ ಹೇಳ್ತಿರಿಲ್ಲ. ಕೋರ್ಟ ನನಗೆ ಕಳ್ಳ ಅಂತ ತೀರ್ಪು ಕೊಟ್ಟಿಲ್ಲ, ನನ್ನಷ್ಟಕ್ಕೆ ನಾ ಹೇಳ್ಕೊಂಡಿದ್ದಕ್ಕೆ ಕಳ್ಳ ಅಂತೀರಿ. ಅದು ಅಂದ್ರೇನು? ನನಗೇನು ಬೇಜಾರಿಲ್ಲ, ನಾನು ಕಳ್ಳನ. ವೃತ್ತಿಯಲ್ಲಿ ಕಳ್ಳ, ಪ್ರವೃತ್ತಿಯಲ್ಲಿ ಉತ್ತಮ, ನಿವೃತ್ತಿಯಲ್ಲಿ ಸಮಾಜ ಸೇವಕ, ಜಾಗೃತಿ.